ಅದಾಗಿ ಆಮೇಲೇನು ಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಹೋರಾಟಗಾರರ ರೈತರನ್ನ ಮನವಿ ಮಾಡಿಕೊಂಡಿದೆ, ಕಾನೂನಿನ ತೊಡಕುಗಳನ್ನ ತೀರಿಸಿ ನಾವು ಸರ್ಕಾರದ ನಿರ್ಧಾರವನ್ನು ಹೇಳ್ತೀವಿ ಅಂತ. ರಾಜನಾಥ್ ಸಿಂಗ್ ನೋಡಕ್ ಹೋಗ್ತಿದಾರಂತೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು. ಅಲ್ಲಿ ಹೋಗಿ ಇವತ್ತು ಲೆಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇಷ್ಟು ನಮಗೆ ಮಾತು ಕೊಟ್ಟು ಯಾವ ಪ್ರಕ್ರಿಯೆಯನ್ನು ಮಾಡಲ್ಲ, ಕಾನೂನಿನ ತೊಡಕುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ಹೆಂಗೆ ರೈತ ಪರವಾಗಿ ಮಾಡೋದು ಅಂತ ಯೋಚನೆ ಮಾಡ್ತಿದೀವಿ ಅಂತ ನಮಗೆ ಮಾತು ಕೊಟ್ಟು ನಮ್ಮ ಹತ್ರ 10 ದಿನ ಟೈಮ್ ತಗೊಂಡು 1700 ಎಕರೆ ಒಳಗೆ ಡಿಫೆನ್ಸ್ ಕಾರಿಡಾರ್ಗೆ ಇವತ್ತು ಪರ್ಮಿಷನ್ ಕೇಳ್ತಾ ಇದ್ದಾರ್ರಿ. ಸೆಂಟ್ರಲ್ ಗವರ್ಮೆಂಟ್ನ ಒಬ್ಬ ಮುಖ್ಯಮಂತ್ರಿ ನಮಗೆ ಅಲ್ಲಿ ಒಂದು ಏರೋಸ್ಪೇಸು ಡಿಫೆನ್ಸ್ ಕಾರಿಡಾರ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂದ್ರೆ ಪರ್ಮಿಷನ್ ತಗೊಳ್ಳದೇನೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಭೂಸ್ವಾಧೀನ ಮಾಡ್ತಾ ಇದ್ದೀರಾ? ನಿಮ್ಮ ಇಷ್ಟನ ಅದು? ನೀವು ದೇಶದ ರಾಜ್ಯದ ಪ್ರತಿನಿಧಿಗಳು, ಆಳಕ್ ಬಂದವರಲ್ಲ. ಆಳ್ವಿಕೆ ಮುಗಿತು ಅಂದ್ರೆ ನಿಮ್ಗೆ ಯಾವುದೇ ಪ್ಲಾನ್ ಇಲ್ಲ. ಒಂದು ಡಿಫೆನ್ಸ್ ಕಾರಿಡಾರ್ ಏರೋಸ್ಪೇಸ್ಗೆ 1700 ಎಕರೆ ಬೇಕೇನ್ರಿ? ಅದ್ರ ಪ್ಲಾನ್ ಹೇಳಿದ್ದೀರಾ? ಏನ್ ಅಭಿವೃದ್ಧಿ ಮಾತಾಡ್ತಾ ಇದ್ರಿ? ನಿಮ್ ರಿಯಲ್ ಎಸ್ಟೇಟ್ ದಂಧೆಗಳಿವೆ, ಇದರ ಹಿಂದೆ ಹುನ್ನಾರಗಳಿವೆ. ಯಾಕೆ ವಿರೋಧ ಪಕ್ಷದವರು ಸೈಲೆಂಟ್ ಆಗಿದ್ದಾರೆ? ಮಣ್ಣಿನ ಮಗ ದೇವೇಗೌಡರು ಯಾಕೆ ಮಾತಾಡ್ತಾ ಇಲ್ಲ? ನಾನು ಅವರನ್ನ ಪಾರ್ಲಿಮೆಂಟರಿ ಕಮಿಟಿ ಹತ್ರ ಹೋದೆ, ನಾನು ಅವ್ರ ಹತ್ರ ಕೂತಿದ್ರು. ಏನಣ್ಣ ಇದು ಒಂದೇ ಹಿಂಗಂತೆ ಅಲ್ಲ. ದೇವನಹಳ್ಳಿ ನಮ್ಮ ಕರ್ನಾಟಕದ ರೈತರು, ನೀವು ಮಾಜಿ ಪ್ರಧಾನಿಗಳು ಅವರ ಹೋರಾಟದಲ್ಲಿ ಕೂತಿದ್ದೀರಿ, ನೀವೇನಾದ್ರು ಹೇಳ್ಬೇಕಲ್ಲ. ಹೇಳೋಣ. ಹಿಂದ್ಗಡೆ ಒಂದು ಫೋನು, ಅಣ್ಣ ಮನೆಗೆ ಬರ್ತಾರಂತೆ. ಎದ್ದು ನಡ್ಕೊಂಡು ಹೋಗ್ತಾ ಇದ್ರು ರೀ. ಯಾರ ಕಡೆ ನೋಡೋಣ? ದೇವೇಗೌಡರು ನಮ್ಮ ಜನರಿಗೋಸ್ಕರ ಕೆಲಸ ಮಾಡ್ತಾರಾ? ಇನ್ನೊಂದು ಪಕ್ಷದವ್ರು ಕೆಲಸ ಮಾಡ್ತಾರಾ? ಸಿದ್ದರಾಮಯ್ಯವ್ರು ಕೆಲಸ ಮಾಡ್ತಾರಾ? ಕೊನೆಗೂ ನಮ್ಮನ್ನು ರಸ್ತೆಗೆ ಬಿಡುತ್ತಾನೆ. ಈ ಹೋರಾಟ ನಿಲ್ಲಲ್ಲ. ನೀವು ನಾಟಕ ಮಾಡಿದ್ರೆ 15ನೇ ತಾರೀಕು ತನಕ ಪರ್ಮಿಷನ್ ತಗೊಂಡು ನಾವು ಕಾಯ್ತಾ ಇದ್ದೀವಿ. ಅವ್ರಿಗೆ ಅದನ್ನು ಹೇಳಿದ್ವಿ, ನಿಮಗೆ ಕಾನೂನಿನ ತೊಡಕುಗಳು ಇಲ್ಲ. ನಿಮಗೆ ಬೇಕಾದ್ರೆ ನಮ್ಮ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ ಗೌಡ್ರು ಇದ್ದಾರೆ. ಬೆಂಗಾಲ್ನಲ್ಲಿ ಅವರು ನ್ಯಾಯಾಧೀಶರಾಗಿದ್ದಾಗ 1000 ಎಕರೆ ಭೂಮಿಯನ್ನ ಒಂದು ಸರ್ಕಾರ ಆಕ್ರಮಣ ಮಾಡಿದ್ರೆ ಅದನ್ನ ಬಿಡಿಸಿದವರು. ನಿಮ್ಮ ಕಾನೂನು ತಜ್ಞರ ಜೊತೆ ನಮ್ಮ ಕಾನೂನು ತಜ್ಞರನ್ನು ತಗೊಳ್ಳಿ ಮಾಡಕ್ ಆಗತ್ತೆ, ಆದ್ರೆ ನಿಮಗೆ ಅದರ ಇಂಗಿತ ಇಲ್ಲ. ನಿನ್ನೆ ಇನ್ನೊಂದು ನಾಟಕ ಮಾಡ್ತಿದ್ದಾರೆ. ಸುಮಾರು 3 ವರ್ಷದ ನಡೀತಿರೋ ಹೋರಾಟ ಒಲ್ಲು ಕಾಣಿಸದೇ ಇರೋರು ಒಂದು 15 ಜನ, ಒಂದು 3 ಜನ ರೈತರನ್ನ ಹಿಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನಮಗೆ ಪರಿಹಾರ ಬೇಕು ಅಂತ ಒಡೆಯೋ ಪ್ರಯತ್ನ ನೋಡಿ, ಒಡೆಯೋ ಪ್ರಯತ್ನ. ಆಮೇಲೆ ಅವರೇ ಒಂದು ಸುಮ್ಮನೆ ನ್ಯೂಸ್ ಬಿಟ್ಬಿಡೋದು ಪತ್ರಿಕೆಗಳ ಮೂಲಕ, ಅದನ್ನ ಹಸಿರು ವಲಯ ಮಾಡ್ತೀರಿ ಅಂತ. ಮೂರ್ಖರ ನಾವು? ಅದು ಆಲ್ರೆಡಿ ಹಸಿರು ವಲಯ ರೀ. ಅದನ್ನ ನೀವ್ಯಾರ್ರಿ ಮಾಡಕ್ ಹಸಿರು ವಲಯ? ಮತ್ತು ಈ ಹೋರಾಟದ ಆರ್ತನಾದ ಏನಿದೆ, ಕಳಕಳಿ ಏನಿದೆ, ಅದನ್ನ ಅರ್ಥ ಮಾಡ್ಕೊಳ್ಳೋ ಕಿವಿಗಳು ಕೇಳಿಸ್ಕೊಳ್ಳಿ. ಆ ಕಿವಿಗಳು ಏನ್ ಹೇಳ್ತಾ ಇದ್ದೀವಿ? ಎಷ್ಟು ನೀವು ಭೂಮಿ ಇರೋ ರೈತರಿಗೆ ಪರಿಹಾರ ಮಾತಾಡ್ತಾ ಇದ್ದೀರಿ. ಆದ್ರೆ ಭಾರತ ದೇಶದಲ್ಲಿ ಆ 1700 ಎಕರೆ ಜಮೀನು ಏನಿದೆ, ಅಲ್ಲಿ ಭೂರಹಿತ ರೈತರು ಕೆಲಸ ಮಾಡ್ತಾ ಇದಾರಲ್ಲ, ಅವ್ರಿಗೇನು ಪರಿಹಾರ ಕೊಡ್ತೀರಿ ನೀವು? ಅಲ್ಲಿ ಬಡವರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ರೈತರು ಬೆಳೆಯೋ ತರಕಾರಿಗಳನ್ನ ಇನ್ನೊಂದು ಊರಿನ ರಸ್ತೆಯಲ್ಲಿ ಒಬ್ಬ ಹೆಣ್ಣುಮಗಳು ಮಾರ್ತಾ ಇದ್ದಾಳಲ್ವಾ? ವಾಟ್ ಈಸ್ ದ ಸೋಷಿಯಲ್ ಇಂಪ್ಯಾಕ್ಟ್? ಮತ್ತು ಯಾರೋ ಒಬ್ಬ ಮಂತ್ರಿಗಳು ಹೆಸರು ಹೇಳೋದು ಇಷ್ಟ ಇಲ್ಲ, ನಮ್ಮವ್ರು ಹೋಗಿ ಮಾತಾಡಿದ್ರೆ ನೀವು ಹೀಗೆ ಬಿಟ್ರೆ ದೇವನಹಳ್ಳಿ ಏನದು ಸ್ಲಮ್ ಆಗತ್ತೆ ಅಂತಾರಂದ್ರೆ, ಕ್ಷಮಿಸಿ, ಒಳ್ಳೆಯ ಭೂಮಿಯನ್ನ, ಹಚ್ಚ ಹಸಿರಾದ ಭೂಮಿಯನ್ನು ನೀವು ತಿಂತಾ ಇರೋದ್ರಿಂದ ಬೆಂಗಳೂರು ಸ್ಲಮ್ ಆಗತ್ತೆ. ಅದನ್ನ ಅರ್ಥ ಮಾಡಿ. ಪ್ರಕೃತಿಯ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ ಕೂಡ ತಪ್ಪು ಮಾಡ್ತಾ ಇದ್ದೀವಿ.